ಇರಾನ್ ಅಮೆರಿಕದ ನಡುವೆ ನಿಲ್ಲದ ಯುದ್ಧ, ಹೋರ್ಮುಜ್ ಬಂದ್ನಿಂದ ಮತ್ತೆ ತೈಲ ಸಂಕಷ್ಟ, ಅಡುಗೆ ಮಾಡೋದಕ್ಕೆ ಎಥನಾಲ್ ಬಳಕೆಗೆ ಇದೀಗ ಚಿಂತನೆ ನಡೆಸಲಾಗಿದೆ. ಎಲ್ಪಿಜಿ ರೀತಿಯಲ್ಲೇ ಈಗ ಮನೆಗಳಿಗೆ ಎಥನಾಲ್ ಪೂರೈಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಕೋಬೇಕಲ್ವಾ. ಸೊ ಕಳೆದ ಬಾರಿ ಏನೆಲ್ಲ ಸಮಸ್ಯೆ ಅನುಭವಿಸಿದ್ವಿ ಗೊತ್ತು. ಈಗ ಮತ್ತೆ ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗೋದು ನಮಗೆ, ನಿಮಗೆ, ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ, ಆಟೋ, ಹೋಟೆಲ್ ಎಲ್ರಿಗೂ. ಸೊ ಹಾಗಾಗಿ ಈ ಎಥನಾಲ್ ಬಳಕೆ ಬಗ್ಗೆ ಚಿಂತನೆ ಆಗ್ತಿದೆ. ಆಲ್ರೆಡಿ ಎಥನಾಲ್ ಬಳಕೆ ಬಗ್ಗೆ ಎಲ್ಲ ಚಿಂತನೆ ಎಲ್ಲ ಇತ್ತು. ಈ ವೆಹಿಕಲ್ಸಿಗೆ ಯೂಸ್ ಮಾಡೋದ್ರ ಬಗ್ಗೆ ಒಂಚೂರು ಇದಕ್ಕೆ ಕನ್ಫ್ಯೂಷನ್ಸ್ ಇದೆ. ಎಂಜಿನ್ ಹಾಳಾಗುತ್ತೆ, ಇನ್ನೊಂದು ಮತ್ತೊಂದು ಅಂತ. ಇದೀಗ LPG ರೀತಿಯಲ್ಲಿ ಮನೆಗಳಲ್ಲಿ ಎಥನಾಲ್ ಪೂರೈಕೆ ಮಾಡಿದ್ರೆ ಹೆಂಗೆ? ವಿದೇಶಿ ಅವಲಂಬನೆಯನ್ನು ತಪ್ಪಿಸೋಕೆ ಹೊಸ ಯೋಜನೆಯ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಹೋರ್ಮುಜ್ ಬಂದ್ನಿಂದ ಇದೀಗ ಮತ್ತೆ ತೈಲ ಸಂಕಷ್ಟ ಎದುರಾಗ್ತಿರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡ್ಕೊಳ್ಲೇಬೇಕು. ನಾವು ಈಗ ಆಲ್ರೆಡಿ ಸಮಸ್ಯೆ ಅನುಭವಿಸಿರೋದ್ರಿಂದ ಬಹಳ ವರ್ಷಗಳ ಕಾಲ ಹೀಗೆ ಇರುತ್ತೆ ಅಥವಾ ಹೀಗೆ ಮುಂದುವರಿಯುತ್ತೆ, ಇದು ಯಾವುದೂ ನಾವು ಹೇಳೋಕ್ಕಾಗಲ್ಲ. ನಮಗೆ ಅಂತ ನಾವೇನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಥನಾಲನ್ನು ಬಳಕೆ ಮಾಡ್ಕೊಳ್ಬಹುದಲ್ಲ ಅಂತ. ಈ ವಿದೇಶಿ ಅವಲಂಬನೆಯನ್ನು ತಪ್ಪಿಸೋಕೆ ಒಂದೊಂದೇ ಏನಾದರೂ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಇದೀಗ ಅಡುಗೆ ಮನೆಯಲ್ಲಿ ನಾವು LPG ಏನು ಬಳಕೆ ಮಾಡ್ತಾ ಇದ್ವಿ, ಅಲ್ಲಿ ಎಥೆನಾಲ್ ಬಳಕೆಯ ಬಗ್ಗೆ ಚಿಂತನೆ ನಡೆದಿರೋದು. ಅದರದ್ದು ಸಾಧಕ ಬಾಧಕಗಳೆಲ್ಲವನ್ನು ನೋಡಲಾಗತ್ತೆ. ಅಂದರೆ ಬಳಕೆ ಮಾಡೋದ್ರಿಂದ ಏನು ಉಪಯೋಗ ಆಗತ್ತೆ, ಏನಾದರೂ ಸಮಸ್ಯೆ ಆಗತ್ತಾ ಅಂತ. ಈ ವೆಹಿಕಲ್ಸ್ಗಳಿಗೂ ಬಳಸೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಇದು ಬಹಳ ಹಿಂದೆಯಿಂದ ಟ್ರಯಲ್ ಆಗ್ತಾನೇ ಇದೆ. ಸೊ ಆದರೆ ಇಲ್ಲೊಂಚೂರು ವೆಹಿಕಲ್ಸ್ಗಳಂತ ಬಂದಾಗ ಇಂಜಿನ್ ಹಾಳಾಗತ್ತಂತೆ, ಇನ್ನೊಂದಂತೆ ಮತ್ತೊಂದಂತೆ ಅಂತೆಲ್ಲ ಇದೆ. ಬಟ್ ನಿಮಗೆ ಅಡುಗೆ ಮನೆಯಲ್ಲಿ ಬಳಕೆ ಮಾಡೋದಕ್ಕೆ ಪ್ಲಸ್ ಆಗತ್ತಾ? ಸೊ ಇದನ್ನ ಹೆಂಗೆ ಬಳಕೆ ಮಾಡ್ಕೊಳ್ತಾರೆ, ಇದು ಹೆಂಗೆ ಯೂಸ್ ಆಗತ್ತೆ, ಯಾವ ರೀತಿಯಾಗಿ ಜನರಿಗೆ ರೀಚ್ ಆಗತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಇದೀಗ ಪ್ಲ್ಯಾನ್ ಮಾಡಲಾಗ್ತಾ ಇದೆ. ಅದಕ್ಕೆ ಅಂತ ಚಿಂತನೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಾಸ್ತಿ ದಿನ ನಾವು ಅವಲಂಬನೆ ಆಗೋದಿದೆಯಲ್ಲ, ಅದು ಸಮಸ್ಯೆ ಆಗುತ್ತೆ. ಯಾವತ್ತಾದರೂ ನಮಗದು ತೀರಾ ಹೊಡೆತ ಬಿತ್ತು ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಈಗ ಯುದ್ಧದ ಸಂದರ್ಭದಲ್ಲಿ ನೋಡಿ ಎಲ್ಲ ಎಂತೆಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಒಂದು ಆಲ್ಟರ್ನೇಟಿವ್ ಇನ್ನೊಂದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದೇ ಥರದೊಂದು ಪರಿಸ್ಥಿತಿ ಇದೀಗ ಇಲ್ಲಾಗಿರೋದು. ವಿದೇಶಿ ಅವಲಂಬನೆಯನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಂಡು ಬರಬೇಕು. ಆ ಥರದೊಂದು ಅನಿವಾರ್ಯತೆ ಇದೆ. ನಾವು ಪೂರ್ತಿ ಅವ್ರ ಮೇಲೆ ಡಿಪೆಂಡ್ ಆದಾಗ ಕಷ್ಟ ಆಗುತ್ತೆ.